ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಈಗಾಗಲೇ ಪಾಕ್ ಪ್ರಚೋದಿತ, ಪಾಕ್ ನೆಲದಿಂದ ಬಂದಂಥ, ಪಾಕ್ ಜೊತೆ ಸಂಬಂಧ ಹೊಂದಂಥ ಸೈನಿಕರನ್ನೇ ಅದು ಯುವ ಪಡೆಯನ್ನೇ ಬಂದು ನಮ್ಮಲ್ಲಿ ದಾಳಿ ಮಾಡಿದ್ದು, ಅದಕ್ಕೆ ನಮ್ಮಲ್ಲಿ ಪ್ರವಾಸಿಗರು ಜೀವ ತೆತ್ತಿದ್ದು ಈಗಾಗಲೇ ನೀವು ನೋಡಿದ್ದೀರಿ. ಆ ದಿಶೆಯಲ್ಲಿ ಪಾಕ್ಗೆ ತಕ್ಕ ಉತ್ತರ ಕೊಡುವಂಥ ಕೆಲಸ ಈಗ ಆಗಲೇಬೇಕಾಗಿದೆ. ಯಾಕಂದರೆ ಜನಸಾಮಾನ್ಯರದು ಬೇಕಾಗಿಲ್ಲ. ಟೆರರಿಸಮ್ ಇವತ್ತದು ಟೆರರಿಸಮ್ ಹೆಚ್ಚು ಕಡಿಮೆ ಸತ್ತು ಹೋಗಿದೆ ಅಂತ ಜನಸಾಮಾನ್ಯರು ಭಯಪಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀವಿ ಸೂಕ್ಷ್ಮವಾಗಿ, ಪಹಲ್ಗಾಮ್ ಇರ್ಬೋದು, ಮತ್ತೊಂದಿರ್ಬೋದು, ಕಾಶ್ಮೀರ ಅನೇಕ ಪ್ರದೇಶಗಳಲ್ಲ ಅಲ್ಲಿ ಇರ್ತಿರೋ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ನಮ್ಮ ಸರ್ಕಾರದ ಬೇಹುಗಾರಿಕೆ ಸಂಘಟನೆಗಳು ಹೇಳ್ತಾ ಇದ್ದಾವೆ, ಇಲ್ಲ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಅನಿವಾರ್ಯ ಇದೆ, ಸಮೀಪ ಒಂದು ಏನಪ್ಪ ಅಂದ್ರೆ ಗಡಿ. ಹೀಗಾಗಿ ಬದುಕುವ ಭಯದಿಂದನೋ ಭಯೋತ್ಪಾದಕರಿಗೆ ಅಥವಾ ಪಾಕಿಸ್ತಾನದಲ್ಲಿ ನಿರ್ಮಿತವಾದ ಭಯೋತ್ಪಾದನೆಗೆ ಇಲ್ಲಿಯ ಲೋಕಲ್ ಜನ ಭಯಪಡ್ತಾ ಇದ್ದಾರೆ. ಇತ್ತ ಭಾರತದ ನಮ್ಮ ಸೈನ್ಯದಿಂದಲೂ ಭಯಪಡ್ತಾ ಇದ್ದಾರೆ. ಹೀಗಾಗಿ ಕೆಲವೊಮ್ಮೆ ಅಲ್ಲಿ ಲೋಕಲ್ ಜನ ತಪ್ಪು ಮಾಡಿರ್ಬೋದು, ಮಾಡಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನೆಲ್ಲ ಪ್ರಚೋದನೆ ಕೊಟ್ಟು ಶಸ್ತ್ರಾಸ್ತ್ರ ಕೊಟ್ಟು ಕಳಿಸುವಂಥದ್ದು ಯಾವುದರ ದೇಶ ಇದ್ದರೆ ಅದು ಇವತ್ತು ಪಾಕಿಸ್ತಾನ. ಅದರ ವಿರುದ್ಧ ಇವತ್ತು ಏನಾದರೂ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಂತ ಅನಿವಾರ್ಯತೆ ಅದ. ಇಲ್ಲಿ ಲೋಕಲ್ ಜನರಿಗೆ ಭರವಸೆ ಬರಬೇಕಾಗಿತ್ತಂದ್ರೆ ಕಾಶ್ಮೀರದಲ್ಲಿರ್ತಿರುವಂಥ, ಬದಿಗೆ ಜಮ್ಮುವಿನಲ್ಲಿರ್ತಿರುವಂಥ, ನಮ್ಮ ಭಾರತದ ನೆಲದಲ್ಲಿರ್ತಿರುವಂಥ ಇಲ್ಲಿ ಜನರಿಗೆ ಭರವಸೆ ಮೂಡಿಸ್ಬೇಕಾಗಿದೆ. ಇಲ್ಲಪ್ಪ ನಿಮಗೆ ಯಾವ ಭಯ ಇಲ್ಲ ಅನ್ನುವಂಥದ್ದನ್ನು, ಯೋಗ್ಯರಿಗೆ ನಾವು ಶಿಕ್ಷೆ ಕೊಡೋದಿಲ್ಲ ಅನ್ನುವಂಥದ್ದನ್ನು, ಈ ನೆಲವನ್ನು ಪ್ರೀತಿಸೋರಿಗೆ ನಾವು ಶಿಕ್ಷೆ ಕೊಡಿಸೋದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲೇ ನಡೆದ ಅನೇಕ ಘಟನೆಗಳನ್ನು ಸಹಜವಾಗಿ ನೋಡಿದಾಗ ಒಬ್ಬ ಯುವಕ ಸೈಯದ್ ಅದಿಲ್ ಹುಸೇನ್ ಶಾ ಅನ್ನುವಂಥ 28 ವರ್ಷದ ಯುವಕ ನಮ್ಮ ಭಾರತೀಯ ಪ್ರವಾಸಿಗರನ್ನು ಉಳಿಸೋದ್ರಲ್ಲಿ ಜೀವ ಕೊಟ್ಟ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸ್ಕೋಬೇಕಾಗ್ಯದ. ಅನೇಕ ಅಲ್ಲಿ ಪ್ರವಾಸಿಗರನ್ನ ಮೇಲಕ್ಕೆ ಹೊತ್ತು ತಂದು ಬಿಟ್ಟಂಥ ಅಲ್ಲಿ ಲೋಕಲ್ ಜನರ ಬಗ್ಗೆ ನಾವು ಗೌರವದಿಂದ ನೋಡಬೇಕಾಗಿದೆ. ಯಾಕಂದರೆ ಎಲ್ಲರೂ ಕೆಟ್ಟವರಲ್ಲ, ಆದರೆ ಕೆಟ್ಟವ್ರು ಸೇವರಲ್ಲ, ಅವರೇ ಇದೆಲ್ಲ ಹೊಂತೀವಿ. ಆ ಮದ್ದಾರೆ ನಾವು ಎಲ್ಲಿಗೆ ಆದ್ಮಾನಿಯವ್ರ ಕಾಲದಿಂದ ಇದೇ ಮತ್ತು ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತು ಕಾಲ ಬದಲಾಗ್ತಾ ಇದೆ, ಜನರಿಗೆ ಬೇಕಾಗಿದೆ, ನೆಮ್ಮದಿ ಬೇಕಾಗಿದ್ದಾರೆ, ಅಲ್ಲಿ ಪ್ರವಾಸ ಬೇಕಾಗಿದೆ. ಪ್ರವಾಸೋದ್ಯಮ ಬೆಳೆದನ್ನು ಇತ್ತೀಚೆಗೆ 2.5 ಕೋಟಿ ಜನ ಪ್ರವಾಸನ ಕಾಶ್ಮೀರಕ್ಕೆ ಹೋಗಿ ಮಾಡಿದ್ದಾರೆ. ಅಲ್ಲಿ ಜನಕ್ಕೆ ಉದ್ಯೋಗ ಆಗ್ತಾಯಿದೆ ಪ್ರವಾಸೋದ್ಯಮದಿಂದ, ಅವ್ರ ಬದುಕು ನೆಲೆಗೊಳ್ತಾ ಇದೆ. ಅವರಿಗೆಲ್ಲ ಆ ಭಯೋತ್ಪಾದನೆ ಬೇಡಾಗಿದೆ, ಆದರೆ ಪಾಕಿಸ್ತಾನಕ್ಕೆ ಬೇಕಾಗಿದೆ. ಇವೆಲ್ಲ ಘಟನೆಗಳನ್ನ ನೆನಪಿಸ್ಕೊಂಡು ಇವತ್ತು ನಮ್ಮ ಭಾರತ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ನೀಡುವಲ್ಲೇ ಮುಂದೆ ಹೋಗ್ಯದು. ಮೊದಲದಾಗೆ ಸಿಂಧೂ ಜಲ ಒಪ್ಪಂದಕ್ಕೆ ತಡೆ ಹಾಕಿಬಿಟ್ಟಿದ್ದಾರೆ. ಬೇಡಪ್ಪ ಈ ಸಿಂಧೂ ಜಲ ಒಪ್ಪಂದ ನಿಮ್ಮ ಜೊತೆಗೆ ಬೇಡ, ಇದು ಸಾಕಷ್ಟು ಅವ್ರು ನೀರಿನ ಕೊರತೆಯನ್ನು ಕೊಡುವಂಥದ್ದು. ಇದು ಮಾಡಲೇಬೇಕಾಗಿತ್ತು, ಮಾಡಿದ್ದಾರೆ. ಪಾಕ್ ಜೊತೆಗಿನ ಅಟ್ಟಾರಿ ಗಡಿ ಬಂದ್ ಮಾಡಿದ್ದಾರೆ.